ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ಆ, ನಾನು ಏನು ನಿಮ್ಮ ಹತ್ರ ಒಂದಷ್ಟು ವಿಷಯ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಇವತ್ತು. ಯಾಕೆಂದ್ರೆ ತುಂಬಾ ಕಾಂಪಿಟೇಟಿವ್ ಫೀಲ್ಡ್ಗೆ ಆಗಿರ್ಬೋದು ಅಥವಾ ಜೀವನಕ್ಕೆ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ವಿಷಯ. ಯಾಕೆ ಅಂತಂದ್ರೆ ನಾವು ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡು ಅಥವಾ ಏನಾದ್ರೂ ಸಾಧನೆ ಮಾಡಬೇಕು ಅಂದ್ಕೊಂಡು ಏನ್ ಮಾಡಿರ್ತೀವಿ, ಕೆಲವೊಂದು ಗೋಲ್ಗಳನ್ನ ಇಟ್ಕೊಂಡಿರ್ತೀವಿ. ಆದ್ರೆ ಅವನ್ನ ಅಚೀವ್ಮೆಂಟ್ ಮಾಡಕ್ಕಾಗ್ದಲೆ ಸೋಲ್ತೀವಿ, ಕೆಲವು ಸತಿ ಸೋಲ್ತೀವಿ. ಆದ್ರೆ ಆ ಸೋಲಿಂದ ನಿರಾಶೆ ಹೊಂದಿ ನಮ್ಮ ಜೀವನವನ್ನೇ ಅಂತಿಮ ಮಾಡ್ಕೊಳೋ ನಿರ್ಧಾರ ಯಾವತ್ತೂ ಮಾಡಬಾರದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ಒಂದು ನ್ಯೂಸ್ ನೋಡಿದೆ. PSI ಪರೀಕ್ಷೆ ಫೇಲ್, ಯುವತಿ ಆತ್ಮಹತ್ಯೆ. 24 ವರ್ಷದ ಹುಡುಗಿ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದೆ. ಯಾಕೆ? PSI ಎಕ್ಸಾಮ್ ಆಗ್ಲಿಲ್ಲ ಅಂತ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ನನಗೆ ತುಂಬಾ ಕಾಡಿದ್ದು ಅಂತಂದ್ರೆ, ಕಾಪರೇಜ್ ನೀವು ಕೇಳಿರ್ತೀರಾ, ಶರತ್ ಅನ್ನೋರು ತುಂಬಾ ಸಾಧಕರು. ಆಕ್ಚುಲಿ ತುಂಬಾ ಸ್ಟೂಡೆಂಟ್ಸ್ಗೆ ಇನ್ಸ್ಪಿರೇಷನ್ ಮಾಡಿದವರು, ತುಂಬಾ ಜನಕ್ಕೆ ಗೈಡ್ ಮಾಡಿದವರು. ಅವರೇ ಒಂದು ಇನ್ಸ್ಪಿರೇಷನ್. ಅವರು ಸಹ ಆತ್ಮಹತ್ಯೆಗೆ ಶರಣಾದ್ರು ಮೊನ್ನೆ. ಆದ್ರೆ ನನಗೆ ಅದು ಅವರ ಆತ್ಮಹತ್ಯೆ ಹಿಂದಿನ ಕಾರಣ ಅವರ ಪೇಪರ್ ಅಲ್ಲಿ ನೋಡಿದ್ದು ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಪೇಪರ್ ಹೇಳಿದ್ರು ತುಂಬಾ ಸತಿ ಎಕ್ಸಾಮ್ಸ್ ಬರ್ದಿದ್ರು, UPSC ಎಕ್ಸಾಮ್. ಆದ್ರೆ ಅವರು ಕ್ಲಿಯರ್ ಮಾಡಕ್ ಆಗಿರ್ಲಿಲ್ಲ. ಇಂಟರ್ವ್ಯೂ ಎಲ್ಲ ಹೋಗಿದ್ರು, ತುಂಬಾ ಎಕ್ಸಾಮ್ಸ್, ಬೇರೆ ಬೇರೆ CDS ಎಕ್ಸಾಮ್ ಅದೆಲ್ಲ ಪಾಸ್ ಮಾಡಿದ್ರು ಸಹ UPSC ಪಾಸ್ ಮಾಡಿಲ್ಲ ಅನ್ನೋ ಕೊರಗು ಇಟ್ಕೊಂಡಿದ್ರು ಅನ್ನೋ ಒಂದು ವಿಚಾರ ಪೇಪರ್ಗಳಲ್ಲಿ ಅವರ ಪೇರೆಂಟ್ಸೇ ಸ್ಟೇಟ್ಮೆಂಟ್ ಕೊಟ್ಟದ್ದು ಕೇಳ್ಪಟ್ಟು ನನಗೊಂಥರ ಅನ್ನಿಸ್ತು. ಯಾಕೆಂದ್ರೆ ನೋಡಿ, ನಾನು ಹೇಳ್ತಿರೋದು ಗೌರ್ಮೆಂಟ್ ಎಕ್ಸಾಮ್ಸೇ ಅಂತಿಮ ಅಲ್ಲ, ಅದೇ ಅಲ್ಟಿಮೇಟ್ ಅಲ್ಲ. ನಾನು ಹೇಳ್ತಿದ್ದೆ, ನಾವು ಹೌದು ಎಕ್ಸಾಮ್ಸ್ಗೆ ಮೋಟಿವೇಟ್ ಆಗಿರ್ಬೇಕು, ಮೋಟಿವೇಟ್ ಆಗಿ ಓದ್ಬೇಕು. ಆದ್ರೆ ಕೆಲವೊಂದು ಸರ್ಕಮ್ಸ್ಟೆನ್ಸು ಏನ್ ಮಾಡಾಗುತ್ತೆ, ಕೆಲವೊಂದು ಘಟನೆಗಳು ನಮ್ಮನ್ನ ಆ ಗೋಲ್ನ ರೀಚ್ ಮಾಡಕ್ ಆಗಿರಲ್ಲ. ಎಷ್ಟೋ ಜನಕ್ಕೆ ಅವಕಾಶ ಸಿಕ್ಕಿರಲ್ಲ, ಎಷ್ಟೋ ಜನಕ್ಕೆ ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗಿ ಮಾಡಿದ್ರು ಕೆಲವು ಸತಿ ಏನಾಗ್ತಿರ್ತಾರೆ, ಅಚೀವ್ಮೆಂಟ್ ಮಾಡಕ್ಕಾಗಿಲ್ಲ, ಫೇಲ್ ಆಗ್ತಿರ್ತಾರೆ. ಹಂಗಂದ್ಬಿಟ್ಟು ಅದೇ ಫೈನಲ್ ಅಲ್ಲ, PSI ಆಗದಿದ್ರೆ ಏನು ಅಲ್ಲ, ಅಥವಾ UPSC ಕ್ಲಿಯರ್ ಮಾಡಿದ್ರೆ ಅಲ್ಲ. ನೋಡಿ, ಒಂದು ಲೈಫಲ್ಲಿ ಒಂದಷ್ಟು ಫೇಸ್ಗಳು ಬರ್ತವೆ. ಕೆಲವೊಂದು ಫೇಸಲ್ಲಿ ಬಂದಾಗ ನಿಮ್ಗೆ ಆ ಮೆಚುರಿಟಿ ಬಂದಂಗೆ ಯಾವುದು ಸಕ್ಸಸ್ ಅಥವಾ ಯಾವುದು ಸಂತೋಷ, ಯಾವುದು ಖುಷಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಎಷ್ಟೋ ಜನ ಎಕ್ಸಾಮ್ಸ್ ಪಾಸ್ ಆಗದಲ್ಲೇ ಇರ್ಬೋದು ಅಥವಾ ಓದ್ದಲ್ಲೇ ಇರ್ಬೋದು, ತುಂಬಾ ಅಚೀವ್ಮೆಂಟ್ ಮಾಡಿ ದೊಡ್ಡ ದೊಡ್ಡ ಪೊಸಿಷನ್ಗೆ ಹೋಗಿದ್ದಾರೆ, ತುಂಬಾ ಖುಷಿಯಾದ ಸಂತೋಷವಾದ ಜೀವನಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಮನ್ನ ನಂಬ್ಕೊಂಡು ತುಂಬಾ ಜನಗಳು ಇರ್ತಾರೆ. ಏನು ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ನಂಬಿರೋ ಅಕ್ಕ ತಂಗಿ ಆಗಿರ್ಬೋದು, ಅಥವಾ ನಿಮ್ಮನ್ನ ನಂಬ್ಕೊಂಡಿರೋ ಹೆಂಡತಿ ಮಕ್ಕಳಾಗಿರ್ಬೋದು, ತುಂಬಾ ಜನ ಇರ್ತಾರೆ. ಯಾವುದೋ ಎಕ್ಸಾಮ್ ಪಾಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ನೀವು ಹೋಗಿ ನಿಮ್ಮ ಲೈಫ್ನ ಎಂಡ್ ಮಾಡ್ಕೊಳೋದು, ಅದು ಒಂಥರ ನಿಕೃಷ್ಟ ಅಂತ ಹೇಳ್ತಾರೆ. ಅಂದ್ರೆ ನೀಚ ಸ್ಥಿತಿ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಅದನ್ನ ಮಾಡ್ಕೊಳಕ್ ಹೋಗ್ಬಾರ್ದು. ಬಿಹೈಂಡ್ ದಿ ಎಕ್ಸಾಮ್ಸ್ ಬೇಜಾನ್ ಸಾಧನೆ ಮಾಡೋದು ಅಥವಾ ಬೇಜಾನ್ ಸಾಧನೆ ಮಾಡ್ಬೇಕಾಗಿರೋದು ತುಂಬಾ ಇದೆ, ಗೊತ್ತಾಗ್ತಿದ್ಯಾ? ಹಾಗಾಗಿ ಈ ಒಂದು ಎಷ್ಟು ಎಕ್ಸಾಂಪಲ್ಸ್ ಇಂದ ನೀವು ಕಲಿಬೇಕಾಗಿರೋದು ಅಂದ್ರೆ, ಯಾವುದೇ ತರ ಸಿಚುವೇಶನ್ ಬಂದ್ರು ನಾನು ಫೇಸ್ ಮಾಡ್ತೀನಿ, ಎದುರಿಸ್ತೀನಿ. ಇದೆಲ್ಲ ಜೀವನ ಅಲ್ಲ. ಎಕ್ಸಾಮ್ ಪಾಸ್ ಅಲ್ಲಿಂದ ಕಲ್ತ್ಕೊಂಡು ಬೇರೆ ಏನಾದ್ರು ಮಾಡ್ತೀನಿ ಅನ್ನೋ ಒಂದಷ್ಟು ಸಿಚುಯೇಷನ್ಸ್ ನೀವು ಒಂದಷ್ಟು ಸ್ಕಿಲ್ಸ್ ನ ಕಲ್ತಿರ್ಬೇಕು. ನಾನು ಕೇಳೋದು ಬರೀ ಎಕ್ಸಾಮ್ಸ್ ಅಂತ ಕೂತ್ಕೊಂಡು 2-3 ವರ್ಷ ಟ್ರೈ ಮಾಡ್ಬೇಕು ಇಲ್ಲ. ನಾನು ಹೇಳ್ತೀನಿ, ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಓದ್ಬೇಕು ಓದ್ಬಾರ್ದು ಅಂತ ಅದು ನಿಮ್ ಡಿಸಿಷನ್, ನೀವೇ ಡಿಸಿಷನ್ ಮಾಡಿ ಬಂದಿರ್ತೀರಾ. ನಾನು ಅದ್ರ ಬಗ್ಗೆ ಡಿಸಿಷನ್ ಬಗ್ಗೆ ನಾನು ನಿಮ್ಗೆ ರಾಂಗ್ ಡೈರೆಕ್ಷನ್ ಮಾಡ್ತಾ ಇಲ್ಲ. ಅಕಸ್ಮಾತ್ ಇಲ್ಲಿ ಏನಾದ್ರು ಸಕ್ಸಸ್ ಆಗ್ಲಿಲ್ಲ ಅಂತಂದ್ರೂ ನೀವು ಸರ್ವೈವ್ ಆಗ್ಬೇಕು. ಅದು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕಲಿಬೇಕಾಗಿರೋದು. ಆಕ್ಚುಲಿ ಇಲ್ಲಿ ಆಗ್ಲಿಲ್ಲ ಅಂದ್ರೆ ತುಂಬಾ ಜನ, ಎಷ್ಟೋ ಜನ ನಾನೇ ನೋಡಿದೀನಿ ಎಕ್ಸಾಂಪಲ್ಸ್. ನಿಮ್ಗೆ ಕೊಟ್ಟು ಬಂದ್ರೆ ಎಷ್ಟೋ ಜನ ಕೋಚಿಂಗ್ ಸೆಂಟರ್ಗಳು ಇಟ್ಟಿದ್ದಾರೆ, ಎಷ್ಟೋ ಜನ ಬುಕ್ ಸೆಂಟರ್ಗಳು ಇಟ್ಟಿದ್ದಾರೆ, ಎಷ್ಟೋ ಜನ ಆನ್ಲೈನ್ ಕೋಚಿಂಗ್ ಪ್ಲಾಟ್ಫಾರ್ಮ್ಸ್. ಯಾಕೆ? ಎಕ್ಸಾಂಪಲ್ ಅನ್ ಅಕಾಡೆಮಿ ನೀವು ಕೇಳಿದ್ದೀರಾ, ಗೊತ್ತಾಗ್ತಿದೆ. ಅನ್ ಅಕಾಡೆಮಿ ಆಗಿರ್ಬೋದು, IAS ಬಾಬಾ ಆಗಿರ್ಬೋದು, ಮತ್ತೆ ಶುಭ್ರಂ ರಂಜನ್ ಅಂತ ಆಗಿರ್ಬೋದು. ತುಂಬಾ ಜನ IAS ಮಾಡ್ಕೊಂಡು ಅದ್ ಬಿಟ್ಟು ಈಗ ಬೇರೆ ಬೇರೆ ಇದನ್ನ ಮಾಡ್ತಾ ಇದಾರೆ. ಅಂದ್ರೆ ಅಲ್ಟಿಮೇಟ್ ಸಕ್ಸಸ್ ಅಂದ್ರೆ ನಾನು ನೋಡ್ಬಿಟ್ಟು ಅಲ್ಟಿಮೇಟ್ ಸಕ್ಸಸ್ UPSC ಆಗಿರ್ಬೋದು, ಯಾವ್ದು KPSC ಎಕ್ಸಾಮ್, ಯಾವ್ದು PSI ಎಕ್ಸಾಮ್, PC ಎಕ್ಸಾಮ್ ಪಾಸ್ ಮಾಡೋದಲ್ಲ ಅಲ್ಟಿಮೇಟ್ ಎಕ್ಸಾಮ್. ಜೀವನ ಮಾಡಕ್ ಒಂದು ಜಾಬ್ ಬೇಕು, ಅಲ್ಟಿಮೇಟ್ಲಿ ಐ ವಿಲ್ ಅಗ್ರಿ. ಆದ್ರೆ ಸಿಗ್ಲಿಲ್ಲ ಅಂದ ತಕ್ಷಣ ನೀವು ಹೋಗಿ ಏನಾದ್ರು ನಿಮ್ ಲೈಫ್ ನ ಇದ್ ಮಾಡ್ಕೊಂಡು ಇದೇ ಲೈಫ್ ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ನಿಮ್ ತರ ದಡ್ರು ಯಾರಿಲ್ಲ ಅಂತ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಯಾವತ್ತೂ ಲೈಫಲ್ಲಿ ಯಾವುದೇ ತರ ಲೈಫ್ ದೊಡ್ಡದು, ತುಂಬಾ ಲೈಫ್ ಅನ್ನೋದು ಒಂದು ನಿಮ್ಗೆ ಫೇಸಸ್ ಬರುತ್ತೆ. ಈಗ ನಿಮ್ಗೆ ಎಕ್ಸಾಮ್ ಇಂಪಾರ್ಟೆನ್ಸ್ ಅನ್ಸುತ್ತೆ, ಆಮೇಲೆ ಎಕ್ಸಾಮ್ ಬರೋದು, ಒಂದು ಜಾಬ್ ಆದ್ಮೇಲೆ ನಿಮ್ ಫ್ಯಾಮಿಲಿ ಇಂಪಾರ್ಟೆನ್ಸ್ ಅನ್ನುತ್ತೆ, ಫ್ಯಾಮಿಲಿ ಎಲ್ಲ ಸಿಕ್ಕಿದಾದ್ಮೇಲೆ ನಿಮ್ಗೊಂದು ಸೊಸೈಟಿ ಇಂಪಾರ್ಟೆನ್ಸ್. ಹಂಗೆ ನಿಮ್ಗೆ ಒಂದು ಫೇಸಸ್ ಬಂದಂಗೆ ಏನಾಗುತ್ತೆ, ಕೆಲವು ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. ಅದು ಮೆಚುರಿಟಿ ಮೇಲೆ ಬರುತ್ತೆ, ಎಕ್ಸ್ಪೀರಿಯನ್ಸ್ ಮೇಲೆ ಬರುತ್ತೆ, ಗೊತ್ತಾಗ್ತಿದೆ. ಹಾಗಾಗಿ ಈಗ ಜಾಬ್ ತಗೋಬೇಕಾಗಿರೋದು ನಿಮ್ಮ ಅಲ್ಟಿಮೇಟ್ ಗೋಲ್ ಆಗಿರ್ಬೋದು, ಅದೇ ಜೀವನದ ಅಲ್ಟಿಮೇಟ್ ಗೋಲ್ ಅದಲ್ಲ, ಗೊತ್ತಾಗ್ತಿದೆ. ನೀವು ಏನೋ ಒಂದು ಮಾಡಬೇಕು ಅನ್ನೋದು ಇರುತ್ತೆ, ಅದನ್ನ ಕಡೆ ಗಮನ ಕೊಡಿ. ಆಮೇಲೆ ಎಕ್ಸಾಮ್ ಫೇಲ್ ಆಗ್ತಿದ್ದಂಗೆ ನೀವೇನೋ ಕಳ್ಕೊಂಡಂಗೆ ಅಥವಾ ಯಾರೋ ಅವಮಾನ ಮಾಡ್ಬಿಡ್ತಾರೆ, ಅಥವಾ ನಿಮಗೆ ಇದೇ ಜೀವನ, ಇದಿಲ್ದೆಲ್ಲ ಏನು ಇಲ್ಲ ಅನ್ನೋದಿಲ್ಲ. ಇದು ಬಿಹೈಂಡ್ ದ ಯೋಚನೆ ಮಾಡಿದ್ರೆ ಇದಕ್ಕಿಂತ ನೀವು ಚೆನ್ನಾಗಿ ಬದುಕೋ ದಾರಿಗಳು ತುಂಬಾ ಇದೆ. ಆ ದಾರಿಗಳನ್ನ ನೀವು ಹುಡುಕ್ಬೇಕಷ್ಟೇ, ಗೊತ್ತಾಗ್ತಿದ್ಯಾ?
ಅಂದ್ರೆ ನೀವು ಇಲ್ಲಿ ಕಲ್ತಿರೋದು ಈಗ ಒಬ್ಬ ಮನುಷ್ಯ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿರೋರು ಅಥವಾ ಒಂದು ಹುಡುಗ ಆಗಿರ್ಬೋದು, ಅವನು ಹೆಂಗೆ ಪಾಸಿಟಿವ್ ಥಿಂಕ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಆಗ್ಲಿಲ್ಲ ಅಂದ್ರೆ ನಾನು ಬೇರೆ ಕಡೆ ಬದುಕ್ತೀನಪ್ಪ, ಬೇರೆ ಕಡೆ ಇರ್ತೀನಪ್ಪ ಅನ್ನೋ ಒಂದು ಏನ್ ಮಾಡ್ಬೇಕು, ಆ ಒಂದು ಪಾಸಿಟಿವ್ ಥಿಂಕಿಂಗ್ ನಿಮ್ಮಲ್ಲಿ ಇರಬೇಕು. ಗೊತ್ತಾಗ್ತದೆ. ಎಲ್ಲಾ ಸ್ಟೂಡೆಂಟ್ಸ್ ಹೇಳ್ತೀನಿ, ಈಗ ಹೊಸ ಬರೋ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ತುಂಬಾ ಸತಿ 3-4 ಸತಿ ಎಕ್ಸಾಮ್ ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಆಗಿರ್ಬೋದು, ವೇಟ್ ಮಾಡಿ, ನಿಮ್ಗೊಂದು ಟೈಮ್ ಬರುತ್ತೆ. ಹಂಗಂತ ಅಂದ್ಬಿಟ್ಟು ಬರೀ ಫೇಲ್ಯೂರ್ಸ್ ಕಂಡ ಎಷ್ಟೋ ಸಾಧಕರು ಅಂತಿಮ ದಿನಗಳಲ್ಲಿ ಸಕ್ಸಸ್ ಆಗಿದ್ದಾರೆ. ಯಾರಿಗೆ ಎಲನ್ ಮಾಸ್ಕ್ ಆಗಿರ್ಬೋದು, ಕೆಂಟಕಿ ಫ್ರೈಡ್ ಚಿಕನ್, ನೀವು KFC ತಿಂತಿರಲ್ಲ ನೋಡಿ, ಅವ 60 ವರ್ಷ ಆದ್ಮೇಲೆ ಸಕ್ಸಸ್ ಕಂಡಿದ್ದು. ಅಬ್ರಾಮ್ ಲಿಂಕನ್ ಅಮೆರಿಕ ಪ್ರೆಸಿಡೆಂಟ್ ಆಗಿದ್ದೆ ಅವಾಗ. ನಾನು ಇದೇನೋ ಸುಮ್ಮನೆ ನಿಮ್ಗೆ ಏನೋ ಬುಡಾಸ್ ಬಿಡಬೇಕು ಅಥವಾ ಏನೋ ನಿಮ್ ಕತೆ ಹೇಳಬೇಕು, ಇವ್ರಿಗೆ ಮೋಟಿವೇಟ್ ಮಾಡ್ಬೇಕು ಅಂತ ನಾನು ಬರ್ತಾ ಇಲ್ಲ. ಇರೋದು ವಾಸ್ತವ ಸ್ಥಿತಿ ಹೇಳ್ತೀನಿ. ಇದೆಲ್ಲದಲ್ಲೇ ಬದುಕೋಕೆ ತುಂಬಾ ಜೀವನ ಇದೆ. ಎಷ್ಟೋ ಜನಕ್ಕೆ ನೀವು ಈ ಬದುಕ್ತಿರೋದು ಕನಸಾಗಿರುತ್ತೆ, ಗೊತ್ತಾಗ್ತಿದೆ. ಹಾಗಾಗಿ ನೀವು ಇದು ಅದರಲ್ಲಿ ತೃಪ್ತಿ ಪಡಬೇಕು, ಗೊತ್ತಾಗ್ತಿದ್ಯಾ. ಸಕ್ಸಸ್ ಟ್ರೈ ಮಾಡ್ಬೇಕು. ಡೆಫಿನೆಟ್ಲಿ ಈಗ ನೀವು PSI ಆಗಿರ್ತೀರಾ, KS ಮಾಡ್ಬೇಕು, KS ಮಾಡಿ UPSC ಡೆಫಿನೆಟ್ಲಿ ಮಾಡಿ, ನಾನು ಹೇಳಲ್ಲ ಮಾಡಬೇಡಿ ಅಂತ ಹೇಳಲ್ಲ. ಆದ್ರೆ ಅದು ಮಾಡಕ್ ಆಗದಿದ್ದಕ್ಕೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಥವಾ ನಾನು ಇನ್ನೊಂದಿನ ಮಾಡ್ಕೊಂಡ್ಬಿಡ್ತೀನಿ, ನನ್ನ ಲೈಫೇ ಎಂಡ್ ಆಯ್ತು ಅನ್ನೋ ಒಂದು ಯೋಚನೆ ಮಾತ್ರ ಬರಬಾರ್ದು. ನಾನು ಹೇಳ್ತೀನಿ, ಆ ಒಂದು ಥಿಂಕಿಂಗ್ಗೆ ಯಾವತ್ತೂ ಸಹ ಬರಬೇಡಿ. ಇದಲ್ದೇನೂ ಸಹ ಥಿಂಕ್ ಮಾಡ್ಬೋದು. ಹಾಗಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂಗೆ ನೀವು ಈ ತರ ಡಿಸಿಷನ್ ಮಾಡಬಾರ್ದು. ಒಂದಷ್ಟು ಸತ್ಯಾಂಶಗಳನ್ನ ತಿಳ್ಕೋಬೇಕು ಅನ್ನೋದು ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ. ಅದಕ್ಕೋಸ್ಕರ ನಾನು ಈ ನಿಮ್ಗೆ ಇಷ್ಟೊಂದು ಮೋಟಿವೇಶನ್ ತರ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ಬಿಟ್ರೆ ಬೇರೆ ಇನ್ನೇನು ಇದರಿಂದಿನ ಉದ್ದೇಶ ಅಲ್ಲ. ಅದಕ್ಕಾಗಿ ಒಂದಷ್ಟು ನಿಮ್ಗೆ ಎಕ್ಸಾಂಪಲ್ಸ್ ಹೇಳ್ತೀನಿ, ಮತ್ತೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಒಂದಷ್ಟು ಡಿಸಿಷನ್ಸ್ ಹೇಳ್ತೀನಿ. ಏನಾದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ, ಅದು ಏನ್ ಮಾಡಬೇಕು ಅನ್ನೋದು ನೋಡಿ. ಲೈಫ್ ಬಿಹೈಂಡ್ ದಿ ಎಕ್ಸಾಮ್ ಅಂತ ಕರೀತಾರೆ, ಗೊತ್ತಾಯ್ತಾ. ಈ ಎಕ್ಸಾಮ್ ಅಲ್ದೇನೂ ಸಹ ಲೈಫ್ ಇದೆ. ಅದಕ್ಕೆ ಇಲ್ಲಿ ಏನಾದ್ರು ಆಪರ್ಚುನಿಟಿ ಸಿಗ್ಲಿಲ್ಲ ಅಥವಾ ಇಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂತಂದ್ರೆ ಖಂಡಿತ ನೀವು ಮುಂದೆ ಇನ್ನೂ ಯಾವ್ದೋ ಕ್ಷೇತ್ರದಲ್ಲಿ ನೀವು ಸಕ್ಸಸ್ ಆಗ್ಬೋದು. ಇಲ್ಲಿನ ಪಡೆದ ನಾಲೆಡ್ಜ್ ನಿಮ್ಗಲ್ಲಿ ಖಂಡಿತ ಯೂಸ್ ಆಗುತ್ತೆ, ಗೊತ್ತಾಗ್ತಿದ್ಯಾ. ಹಾಗಾಗಿ ಆಮೇಲೆ ಯಾವ್ದೋ ಒಂದು ಜಾಬ್ ತಗೊಳೋದು ಅದೇ ಒಂದು ಸಕ್ಸಸ್ ಅಲ್ಲ. ಮತ್ತು ಜೀವನದಲ್ಲಿ ತುಂಬಾ ಸಾಧನೆ ಮಾಡ್ಬೇಕಾಗಿರೋದು ತುಂಬಾ ಇದೆ. ನಿಮ್ಮ ತಂದೆ ತಾಯಿ ನೋಡ್ಕೊಳೋದಿರ್ಬೋದು, ನಿಮ್ಮ ಹೆಂಡತಿ ಮಕ್ಕಳು ನೋಡ್ಕೊಳೋದಿರ್ಬೋದು, ಸೊಸೈಟಿಗೆ ಏನಾದ್ರು ಕಾಂಟ್ರಿಬ್ಯೂಷನ್ ಕೊಡೋದಿರ್ಬೋದು, ಇದೆಲ್ಲವೂ ಸಹ ಸಕ್ಸಸ್. ಗೊತ್ತಾಗ್ತಿದ್ಯಾ. ಸಕ್ಸಸ್ ಅನ್ನೋದು ಡಿಫೈನ್ ಇಲ್ಲ. UPSC ಪಾಸ್ ಆದ್ರೆ ಸಕ್ಸಸ್ ಅಲ್ಲ, ಅದು PSI ಆದ್ರೆ ಸಕ್ಸಸ್ ಅಲ್ಲ, PC ಆದ್ರೆ ಸಕ್ಸಸ್ ಅಲ್ಲ, ಗೊತ್ತಾಗ್ತಿದ್ಯಾ. ಸಕ್ಸಸ್ ಅನ್ನೋದಕ್ಕೆ ತುಂಬಾ ಅದರದೇ ಆದ ಡೆಫಿನೇಷನ್, ಪರ್ಟಿಕ್ಯುಲರ್ ಡೆಫಿನೇಷನ್ ಇಲ್ಲ. ನಿಮ್ಗೆ ಏನೋ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಆ ಫೀಲ್ಡ್ ಅಲ್ಲಿ ನಿಮ್ಗೆ ಆಸಕ್ತಿ ಇರುತ್ತೆ, ಅದಕ್ಕೆ ಹೋಗಿ, ಗೊತ್ತಾಗ್ತಿದೆ. ಆದ್ರೆ ಯಾವುದೇ ಮಾಡ್ಬೇಕಾದ್ರೂ ನಿಮ್ ಖುಷಿಯಿಂದ ಮಾಡಿ, ಅವಾಗ ಖಂಡಿತ ಸಕ್ಸಸ್ ಸಿಗುತ್ತೆ, ಗೊತ್ತಾಗ್ತಿದೆ. ಯಾರೋ ಒತ್ತಡಕ್ಕೆ ಬಿದ್ದು ಅಥವಾ ಯಾರೋ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು, ಯಾರೋ UPSC ಓದ್ತಿದ್ದಾರೆ ನಾನು ಹಂಗಾಗ್ಬೇಕು, ಇನ್ನೊಬ್ಬರೋ ಯಾರೋ ಸಕ್ಸಸ್ ಅದ ನಾನು ಹಂಗಾಗ್ಬೇಕು ಅಂತ ನಿಮ್ಗೆ ಇಷ್ಟ ಇದ್ದು ಮಾಡಿ, ಗೊತ್ತಾಗ್ತದೆ. ಕೆಲವು ಜನ ನೋಡಿದ್ರೆ ನಾನು ಈ ತರ ಇದರಲ್ಲಿ ಇವ್ರದ್ದು ಇದನ್ನ ನೋಡಿದೆ, ಅದನ್ನ ನೋಡಿದೆ, ಇಂಟರ್ವ್ಯೂ ನೋಡಿದೆ, ಅದು ನೋಡಿ ನಾನು ಮೋಟಿವೇಟ್ ಆಗ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆದ್ರೆ ಅದ್ ಒಂದು ವಿಚಾರಕ್ಕೆ ನೀವು ಮೋಟಿವೇಟ್ ಆಗಿ ನಾನು UPSC ಮಾಡ್ತೀನಿ ಅಂತ ಬಂದ್ರೆ ಅಥವಾ KPSC ಮಾಡ್ತೀನಿ ಅಂದ್ರೆ ನಾನು ಸಕ್ಸಸ್ ಆಗ್ತೀನಿ ಅಂತಂದ್ರೆ ನಿಮ್ಮ ಒಳಗಡೆ ಇರಬೇಕು. ನಿಮ್ಮ ಅಲ್ಟಿಮೇಟ್ ಗೋಲ್ ಏನು, ನೀವೇನ್ ಮಾಡ್ಬೇಕು ಅಂತ ಹೊರಟಿದ್ದೀರಾ, ಅದು ನಿಮ್ಮಲ್ಲಿ ಗೊತ್ತಿದ್ರೆ ಮಾತ್ರ ನೀವು ಹಂಗಾಗಿ ಪ್ರತಿ ಒಂದು ಇದನ್ನು ಕ್ಷೇತ್ರಗಳಿದ್ದಾವೆ ತುಂಬಾ. ಎಷ್ಟೋ ಜನ ಟೀಚರ್ಸ್ ಆಗಿದ್ದಾರೆ, ಒಳ್ಳೊಳ್ಳೆ ಟೀಚರ್ಸ್ ಆಗಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಿ. ಎಷ್ಟೋ ಜನ ಬಿಸ್ನೆಸ್ ಮಾಡಲ್ ತಗೊಂಡಿದ್ದಾರೆ, ಎಷ್ಟೋ ಜನ ಆಂಟರ್ಪ್ರಿನರ್ ಆಗಿ ಹೊರಗಡೆ ಬಂದಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿದ್ದವರು. ಎಷ್ಟೋ ಜನ ಇಲ್ಲಿ ಕಲ್ತಿದ್ದ ಕೆಲವೊಂದು ಥಿಯರೀಸ್ಗಳು ಅಥವಾ ಕೆಲವೊಂದು ಡಿಸಿಪ್ಲಿನ್ ಆಗಿರ್ಬೋದು, ಕೆಲವು ಹಾರ್ಡ್ ವರ್ಕ್ ನ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಕ್ಸಸ್ ಆಗಿರೋರು ಇದ್ದಾರೆ. ಹಾಗಾಗಿ ಇದೇ ಅಲ್ಟಿಮೇಟ್ ಅಲ್ಲ, ಇದೆ ಸಕ್ಸಸ್ ಅಂದ್ರೆ ಒಂದು ಡಿಫೈನ್ ಮಾಡಲ್ಲ. ಹೌದಾ. ಲೈಫ್ ಇಸ್ ಎ ಜರ್ನಿ ನಾಟ್ ಎ ಡೆಸ್ಟಿನೇಷನ್ ಅಂತ ಹೇಳ್ತಾರೆ. ಜೀವನ ಅನ್ನೋದು ತುಂಬಾ ದೊಡ್ಡದು, ಆಪರ್ಚುನಿಟೀಸ್ ಬರ್ತಲೇ ಇರ್ತವೆ. ನಿಮ್ಗೆ ಆಪರ್ಚುನಿಟೀಸ್ ಮುಂದೆ ಸಿಗ್ಬೋದು, ಈಗ ಸಿಗದಲ್ಲೇ ಇರ್ಬೋದು. ಅಥವಾ ಯಾವ್ದು ಎಕ್ಸಾಮ್ ಪಾಸ್ ಆಗಕ್ಕೆ ನಿಮ್ಗೆ ಅವಕಾಶ ಇದೆ, ಮುಂದೆ ಬೇರೆ ಎಕ್ಸಾಮ್ ಪಾಸ್ ಆಗ್ಬೋದು. ನೀವು PSC ಆಗ್ಲಿ ಅಂದ್ರೆ ನೀವು KS ಆಗ್ಬೋದು, KS ಆಗ್ಲಿ UPSC ಆಗ್ಬೋದು. ಬಟ್ ನಿಮ್ ಪ್ರಯತ್ನ ಇರಬೇಕು ಹೊರತು ಅದರಿಂದ ಸೋತ್ವಿ ಅಂದ ತಕ್ಷಣ ಅಲ್ಲಿಂದ ಲೈಫ್ ಎಂಡ್ ಅಲ್ಲ, ಗೊತ್ತಾಯ್ತು. ಅಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಬೇಕು, ಗೊತ್ತಾಯ್ತಾ. ಈಗ ಅಬ್ದುಲ್ ಕಲಾಂ ಹೇಳಿರ್ತೀರ ಮಾತುಗಳು, ನಿಮ್ಮೆಲ್ಲ ಹೇಳಿದ್ರೆ ನೀನು ಇದ್ ಮಾಡ್ಕೊಂತಾರೆ, ಗೊತ್ತಾಗ್ತದೆ. ಆಮೇಲೆ ಎಕ್ಸ್ಪ್ಲೋರ್ ದ ಆಪರ್ಚುನಿಟಿ ಬಿಹೈಂಡ್ ದಿ ಗೌರ್ಮೆಂಟ್ ಎಕ್ಸಾಮ್ಸ್, ಗೊತ್ತಾಯ್ತು. ಗೌರ್ಮೆಂಟ್ ಎಕ್ಸಾಮ್ ಅಲ್ಲದೆ ಅದಕ್ಕೆ ಯಾಕೆ ಹೇಳ್ತಿರ್ತೀನಿ, ಪ್ಲಾನ್ ಬಿ ಇಟ್ಕೊಳ್ಳಿ. ಅಕಸ್ಮಾತ್ ಇದಾಗ್ಲಿಲ್ಲ ಅಂದ್ರೆ ಇನ್ನೊಂದು ಇರಲಿ. ಆ ಸ್ಕಿಲ್ಸ್ ಕಲ್ತ್ಕೊಳ್ಳಿ. ನಿಮ್ಮ ಹತ್ರ ಸ್ಕಿಲ್ ಇದ್ರೆ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಫೀಲ್ಡ್ ಹೋದ್ರು ಸಕ್ಸಸ್ ಆಗ್ತೀರಾ, ಗೊತ್ತಾಯ್ತು. ಒಂದು ಜೆರಾಕ್ಸ್ ಅಂಗಡಿ ಇಟ್ಕೊಂಡು ಸಕ್ಸಸ್ ಆಗಿದ್ದಾರೆ, ಕೆಲವರು ಟೀ ಅಂಗಡಿ ಇಟ್ಕೊಂಡು, ಕೆಲವೊಂದು ಬೆಂಗಳೂರು ಬಿರಿಯಾನಿ ಮಾರಿ ತುಂಬಾ ಜನ ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ತುಂಬಾ ಎಕ್ಸಾಂಪಲ್ಸ್ ಇದೆ. ರಾಮೇಶ್ವರಂ ಕೆಫೆ ನೋಡಿ ಆಗಿರ್ಬೋದು. ನೀವು ಯಾವುದೇ ಒಂದು ಒಂದು ತಗೊಳ್ಳಿ, ಬಿಸ್ನೆಸ್ ಮಾಡೆಲ್ ತಗೊಳ್ಳಿ, ಅವೆಲ್ಲ ಕಲ್ತು ಹೋಗಿದ್ದಾರೆ ಎಷ್ಟೋ ಜನ ಇದ್ರಲ್ಲೇ. ಈಗ ನೋಡಿ ಎಕ್ಸಾಂಪಲ್, ನೀನು 1000 ಲ್ಯಾಕ್ ಲಕ್ಷಾಂತರ ಜನ UPSC ಎಕ್ಸಾಮ್ ಬರೀತಾರೆ, ಲಕ್ಷಾಂತರ ಜನ KPSC ಎಕ್ಸಾಮ್ ಬರೀತಾರೆ. ಆದ್ರೆ ಸಕ್ಸಸ್ ಆಗೋದು ಕೆಲವರು, ಲಕ್ಷಾಂತರ ಜನ UPSC ಎಕ್ಸಾಮ್ ಬರೀತಾರೆ, ಆದ್ರೆ ಸಕ್ಸಸ್ ಆಗೋದ್ರು ಓನ್ಲಿ 10 to 1%, 10% ಒಳಗಡೆ ಅಂತ ಹೇಳ್ಬೋದು, ಗೊತ್ತಾಗ್ತದೆ. ಹಾಗಾಗಿ ಅದಲ್ಲದೆ ಮಿಕ್ಟೋರಲ್ಲಿ ಏನ್ ಮಾಡ್ತಾರೆ, ಸಕ್ಸಸ್ ಆಗಲ್ವಾ, ಖಂಡಿತ ಆಗ್ತಾರೆ. ಅವರು ಕಲ್ತಿದ್ದ ನಾಲೆಡ್ಜ್ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಫೀಲ್ಡ್ ಅಲ್ಲಿ
ಅವರು ಅಚೀವ್ಮೆಂಟ್ ಮಾಡ್ತಾರೆ, ಗೊತ್ತಾಗ್ತಿದೆ. ಹಾಗಾಗಿ ಅದೊಂದೇ ಅಲ್ಲ, ಅದು ಎಲ್ಲ ಗೌರ್ಮೆಂಟ್ ಜಾಬ್ ಹೊರಗಡೆ ಬಿಟ್ಟು ಬೇರೆ ಬೇರೆ ಹೆಲ್ತ್ ಸೆಕ್ಟರ್, ಎಜುಕೇಶನ್ ಸೆಕ್ಟರ್, IT ಆಗಿರ್ಬೋದು, ತುಂಬಾ ಫೀಲ್ಡ್ಸ್ ಇದೆ. ನಿಮ್ಗೆ ಏನಾದ್ರೂ ಇಲ್ಲಿ ಸಕ್ಸಸ್ ಆಗಲಿ ಅಂದ್ರೆ ಬೇರೆ ಕಡೆ ಸಕ್ಸಸ್ ಮಾಡಿ. ನಿಮ್ ಟ್ಯಾಲೆಂಟ್ ಇರಬೇಕು, ಸ್ಕಿಲ್ಸ್ ಇರಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ನೀವು ಸ್ಕಿಲ್ಸ್ ಇಲ್ದಲೆ ನನಗೆ ಕೂತಿತಲೇ ಎಲ್ಲ ಆಗ್ಬೇಕು ಅಂದ್ರೆ ಖಂಡಿತ ಆಗಲ್ಲ. ಶ್ರಮ ಪಡಬೇಕು, ಸ್ಟ್ರಗಲ್ ಪಟ್ರೆ ಖಂಡಿತ ಆಗುತ್ತೆ. ಯಾವುದೇ ಫೀಲ್ಡ್ ಅಲ್ಲಿ ಆಗಿರ್ಬೋದು. ಮತ್ತೆ ನೆಕ್ಸ್ಟ್ ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಮೆಂಟಲ್ ಹೆಲ್ತ್ ಯಾಕೆ ಹೇಳ್ತಾರೆ, ಪ್ರೆಷರ್ನ ಹ್ಯಾಂಡಲ್ ಮಾಡೋದು ಕಲಿಬೇಕು. ತುಂಬಾ ಪ್ರೆಷರ್ಸ್ ಇರುತ್ತೆ. ನೀವು ಎಕ್ಸಾಮ್ಸ್ ಓದ್ಬೇಕಾದ್ರೆ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಇರ್ತವೆ, ಎಕ್ಸಾಮ್ಸ್ ಕಾಲ್ ಆಗ್ತಾ ಇರಲ್ಲ, ಮನೆ ಕಡೆಯಿಂದ ಪ್ರೆಷರ್, ಎಕನಾಮಿಕಲ್ ಬರ್ಡನ್, ಪೇರೆಂಟ್ಸ್ ಕಡೆಯಿಂದ, ಫ್ರೆಂಡ್ಸ್ ಕಡೆಯಿಂದ ಎಲ್ಲ ಬರ್ಡನ್ ಇರುತ್ತೆ, ಪ್ರೆಷರ್ ಇರುತ್ತೆ. ಆ ಪ್ರೆಷರ್ನ ಹ್ಯಾಂಡಲ್ ಮಾಡಕ್ಕೆ ನಿಮ್ದು ಮೆಂಟಲ್ ಹೆಲ್ತ್ ತುಂಬಾ ಚೆನ್ನಾಗಿರ್ಬೇಕು, ಮೆಂಟಲ್ ಪೀಸ್ ತುಂಬಾ ಇರಬೇಕು. ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಮೆಂಟಲ್ ಹೆಲ್ತ್ ಅಷ್ಟೇ ಇಂಪಾರ್ಟೆಂಟ್. ನಾನು ಹೇಳ್ತಾ ಇರ್ತೀನಿ. ಅದಕ್ಕೆ ನೀವು ಒಂದು ಏನಂತ ಕೇಳಿದ್ರೆ, ಫ್ರೆಂಡ್ಸ್ ಹತ್ರ ಚೆನ್ನಾಗಿರೋ ಕ್ಲೋಸ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡೋ ಫ್ರೆಂಡ್ಸ್ ಇಟ್ಕೊಳ್ಳಿ. ಮತ್ತೆ ಏನಾದರೂ ಒಂದು ಆಕ್ಟಿವಿಟಿಯಲ್ಲಿ ಭಾಗವಹಿಸಿ. ಆಕ್ಟಿವಿಟಿ ಇಟ್ಕೊಂಡಿದೆಯಾ, ಸ್ಪೋರ್ಟ್ಸ್ ಆಗಿರ್ಬೋದು, ಒಂದು ಯಾವ್ದೋ ಒಳ್ಳೆ ಮೂವಿ ನೋಡೋದಾಗಿರ್ಬೋದು, ಒಂದಷ್ಟು ಬುಕ್ಸ್ ಓದೋದು ಆಬಿ ಆಗಿರ್ಬೋದು, ಈ ಥರದ್ದು ಒಂದಷ್ಟು ನಿಮಗೆ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಆವಾಗ ಏನಾಗುತ್ತೆ ಅಂದ್ರೆ ಹಾಬೀಸ್ ಇಟ್ಕೊಂಡಿರ್ಬೇಕು. ಆವಾಗ ಆ ಮೆಂಟಲ್ ಹೆಲ್ತ್ ನಿಮ್ದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಈಗ ಬರ್ತಿರೋ ಮೆಂಟಲ್ ಪ್ರೆಷರ್ನ ಹ್ಯಾಂಡಲ್ ಮಾಡಬೇಕು. ಹಾಗಂತ ಬೇರೆ ಬೇರೆ ಚಟಗಳಿಗೆ ಬಿದ್ದು ಅದನ್ನ ಹ್ಯಾಂಡಲ್ ಮಾಡೋದಲ್ಲ. ಯೋಗ ಮಾಡೋದಿರ್ಬೋದು, ಫಿಸಿಕಲ್ ಫಿಟ್ನೆಸ್ ಇರ್ಬೋದು, ಜಿಮ್ಗೆ ಹೋಗೋದಿರ್ಬೋದು, ರನ್ನಿಂಗ್ ಹೋಗೋದಿರ್ಬೋದು, ಸ್ವಿಮ್ಮಿಂಗ್ ಮಾಡೋದಿರ್ಬೋದು, ಒಂದಷ್ಟು ಫಿಸಿಕಲ್ ಆಕ್ಟಿವಿಟೀಸ್ ಕೊಂಡ್ರೆ ಖಂಡಿತ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಹಾಗಾಗಿ ನೆಕ್ಸ್ಟ್ ಏನು ಈ ಎಕ್ಸಾಮ್ಸ್ ಆಸ್ಪಿರೆಂಟ್ಸ್ ನೀವು ಹೇಳ್ತೀರಾ, ನಾನು ಹೇಳಿದ್ರೆ ಯಾವಾಗಲೂ ಒಂದು ಬ್ಯಾಕಪ್ ಇಟ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಮಲ್ಟಿಪಲ್ ಇಂಟ್ರೆಸ್ಟ್ ಡೈವರ್ಸಿಫೈ ಆಗಿರಿ ನೀವು. ಗೊತ್ತಾಗ್ತಿದ್ವಿ. ಇದೆಲ್ಲದಲ್ಲೇ ಏನಾದರೂ ಮಾಡ್ಬೋದು. ಅಕಸ್ಮಾತ್ ಇದಾಗಲಿಲ್ಲ ಅಂತಂದ್ರೆ ಬೇರೆ ಏನಾದ್ರು ಮಾಡ್ಬೋದು. ಅದಕ್ಕೆ ನಾನು ಎಲಿಜಿಬಲ್ ಇದೀನಿ, ಅದಕ್ಕೆ ಏನಾದ್ರು ಸ್ಕಿಲ್ಸ್ ಕಲ್ತ್ಕೊಂಡಿದ್ದೀನ ಅನ್ನೋದನ್ನ ನೀವು ನೋಡ್ತಾ ಇರ್ರಿ. ಗೊತ್ತಾಗ್ತಿದ್ಯಾ? ಹಾಗಾಗಿ ಮತ್ತೆ ನಿಮ್ಮ ಸುತ್ತಮುತ್ತ ನಿಮ್ಮನ್ನ ಮೋಟಿವೇಟ್ ಮಾಡೋರ್ನ, ನಿಮ್ಮನ್ನ ಎನ್ಕರೇಜ್ ಮಾಡೋರ್ನ ಇಟ್ಕೊಂಡಿರಿ ಯಾವಾಗ್ಲೂ. ಗೊತ್ತಾಗ್ತಿದ್ಯಾ? ಆ ಥರ ನೀವು ಏನು ಮಾಡಬೇಕು, ಫ್ಯಾಮಿಲಿ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಅಲ್ಲಿಂದ ನೀವು ಏನು ಮಾಡ್ಬೋದು, ಒಂದು ಒಂದು ಒಳ್ಳೆ ರಿಲೇಷನ್ ಇಟ್ಕೊಂಡ್ರೆ ಖಂಡಿತ ನೀವು ಎಕ್ಸಾಮ್ಸ್ಗಳಲ್ಲಿ ಮೆಂಟಲ್ ಪ್ರೆಷರ್ನ ಹ್ಯಾಂಡಲ್ ಮಾಡ್ಬೋದು. ಗೊತ್ತಾಗ್ತಿದೆ? ನಾನು ಹೇಳೋದು ಅಷ್ಟೇನೆ. ಅಂದ್ರೆ ಇದೇ ಅಲ್ಟಿಮೇಟ್ ಅಲ್ಲ, ತುಂಬಾ ಆಪರ್ಚುನಿಟೀಸ್ ಇದೆ. ಆ ತುಂಬಾ ಆಪರ್ಚುನಿಟೀಸ್ನ ಹುಡುಕ್ಬೇಕು, ನೀವೇ ಹುಡುಕ್ಬೇಕು. ಅದನ್ನ ಯಾರು ನಿಮ್ಗೆ ಹೆಲ್ಪ್ ಮಾಡಲ್ಲ, ಯಾರು ನಿಮಗೆ ಸಪೋರ್ಟ್ ಮಾಡಲ್ಲ. ಬಟ್ ನಿಮ್ಗೆ ಏನಾಗುತ್ತೆ, ನಿಮ್ಗೆ ನೀವೇ ಮಾರ್ಗದರ್ಶಕರು. ಗೊತ್ತಾಗ್ತಿದೆಯಾ? ಹಾಗಾಗಿ ಯಾವುದೋ ಎಕ್ಸಾಮ್ ಪಾಸ್ ಆಗ್ಲಿಲ್ಲ ಅಂತ ತಕ್ಷಣ ನಿಮ್ಮ ಜೀವನನೇ ಮುಗಿದೋಯ್ತು ಅನ್ನೋ ಒಂದು ನಿರ್ಧಾರಕ್ಕೆ ಖಂಡಿತ ಬರಬೇಡಿ. ಇದಕ್ಕಿಂತ ಒಳ್ಳೆ ಅಪರ್ಚುನಿಟೀಸ್ ನಿಮ್ಗೆ ಮುಂದೆ ಜೀವನದಲ್ಲಿ ಇರ್ಬೋದು. ಗೊತ್ತಾಗ್ತಿದೆ? ಅದಕ್ಕೋಸ್ಕರ ವೇಟ್ ಮಾಡಿ. ನಿಮ್ಮ ನಂಬ್ಕೊಂಡು ತುಂಬಾ ಜನ ಇರ್ತಾರೆ. ಅದನ್ನ ನೀವು ಆ ಜವಾಬ್ದಾರಿಗಳನ್ನ ಅರ್ಧದಲ್ಲೇ ಬಿಟ್ಟು ಅವರಿಗೆ ನಿರಾಶೆ ಮಾಡಿ ಹೋಗೋದು ತುಂಬಾ ಪಾಪದ ಒಂದು ಕೆಲಸ ಆಗುತ್ತೆ. ಗೊತ್ತಾಗ್ತಿದೆ? ಹಾಗಾಗಿ ಮೋಟಿವೇಟ್ ಆಗಿರಿ. ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಹಾರ್ಡ್ ವರ್ಕ್ ಮಾಡಿದ್ರೆ ಈ ಫೀಲ್ಡ್ ಅಲ್ಲಿ ಇನ್ನೊಂದು ಫೀಲ್ಡ್ ಸಿಗುತ್ತೆ, ಈ ಕೆಲಸದಲ್ಲಿ ಇನ್ನೊಂದು ಕೆಲಸ ಸಿಗುತ್ತೆ. ಗೊತ್ತಾಗ್ತಿದೆ? ಎಷ್ಟೋ ಜನ ಜಾಬ್ ಸಿಕ್ಕಿ IAS ಆಗಿ IPS ಆಗಿ ಬಿಟ್ಬಿಟ್ಟು ಅಣ್ಣಾಮಲೈನೇ ತಗೊಳ್ಳಿ ಬಿಟ್ಟು ಬೇರೆ ಹೋದ್ರು. ತುಂಬಾ ಜನ ಎಕ್ಸಾಂಪಲ್ಸ್ ಸಿಗುತ್ತೆ ನಿಮ್ಗೆ. ನೋಡ್ತಾ ಇದ್ರೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಏನಾದ್ರು ಅಚೀವ್ಮೆಂಟ್ ಮಾಡ್ಬೋದು. ಆಮೇಲೆ ಅದನ್ನ ಅವಮಾನ ಅಂತ ಸ್ವೀಕರಿಸ್ಬೇಡಿ. ಯಾವುದೊಂದು ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂತಂದ್ರೆ ನಿಮ್ಮನ್ನ ಯಾರೋ 4 ಜನ ಆಡ್ಕೊಂಡ್ರು ಅಂತ ನಿಮ್ಮ ಎಬಿಲಿಟಿ ಕಮ್ಮಿ ಆಗಿದೆ ಅಥವಾ ನೀವು ಅನ್ಫಿಟ್ ಅಂತ ಅಲ್ಲ. ಗೊತ್ತಾಗ್ತಿದ್ಯಾ? ನೀವು ಬೇರೆ ಬೇರೆ ಕ್ಷೇತ್ರದಲ್ಲಿ ಈಗ ಮೀನನ್ನ ಮರತ್ತು ಅಂತ ಹೇಳಕ್ಕಾಗಲ್ಲ. ಗೊತ್ತಾಗ್ತಿದ್ಯಾ? ಅದನ್ನ ತಗೊಂಡ್ಬಂದು ನೀವು ಈಜು ಅಂತ ಹೇಳಕ್ಕಾಗಲ್ಲ. ಹಂಗಾಗಿ ಅವ್ರದ್ದು ಕ್ಷೇತ್ರಗಳಲ್ಲಿ ಅವ್ರದ್ದು ಕೆಪಾಸಿಟಿ ಇರುತ್ತೆ. ನಿಮ್ಮ ಕ್ಷೇತ್ರ ಯಾವುದು, ನೀವು ನಿಮ್ಮನ್ನ ಪ್ರೂವ್ ಮಾಡ್ಕೊಳಕ್ಕೆ ಯಾವ ಕ್ಷೇತ್ರ ಸರಿ ಇದೆ ಅಂತ ಆಯ್ಕೆ ಮಾಡಿಕೊಂಡು ಅದನ್ನ ಸಕ್ಸಸ್ಫುಲ್. ಅಕಸ್ಮಾತ್ ಆಗ್ಲಿಲ್ವಾ, ಬೇರೆ ಇನ್ನೊಂದು ಟ್ರೈ ಮಾಡಿ. ಗೊತ್ತಾಗ್ತಿದೆಯಾ? ಹಾಗಾಗಿ ಅದನ್ನ ಹೇಳ್ತಾರೆ, ಮರಳಿ ಯತ್ನವ ಮಾಡು ತೊರೆಯದಿರು ಮೊದಲ ಕೈಗೂಡದಿರಲು ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಟೈಮ್ ಆಗ್ಲಿಲ್ಲ ಅಂದ್ರೆ ಮರಳಿ ಯತ್ನ ಮಾಡು, ಮತ್ತೆ ಆಗ್ಲಿಲ್ಲ ಮತ್ತೆ ಮಾಡು, ಮತ್ತೆ ಆಗ್ಲಿಲ್ಲ ಮತ್ತೆ ಮಾಡು. ಆದ್ರೆ ಹಂಗನ್ಬಿಟ್ಟು ಲೈಫ್ನ ಎಂಡ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಗೊತ್ತಾಗ್ತಿದೆಯಾ? ಅದು ನಾನು ಹೇಳ್ಬೇಕಾಗಿದ್ದು ಹುಡುಗರಿಗೆ. ಯಾವುದೇ ಕಾರಣಕ್ಕೂ ಯಾವುದೇ ಸಿಚುವೇಶನ್ ಬರಲಿ ಅದನ್ನ ಎದುರಿಸ್ತೀನಿ ಅನ್ನೋ ನಿಮ್ದು ಎಂತ ಕಟ್ಟಕಡೆಯ ಪ್ರಶ್ನೆ, ಕಟ್ಟಕಡೆಯ ಏನಂತಾರೆ, ನಿಮ್ಮ ಕೊನೆಯ ರಕ್ತದ ಇದುವರೆಗೂ ಹೋರಾಡಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಏನೇ ಕಷ್ಟ ಬರಲಿ, ಏನೇ ಸಿಚುವೇಶನ್ ಬಂದರೂ ಅದನ್ನ ಎದುರಿಸ್ತೀನಿ, ಫೇಸ್ ಮಾಡ್ತೀನಿ ಅನ್ನೋ ಒಂದು ಮನೋಭಾವ ಇಟ್ಕೊಳ್ಳಿ, ಒಂದು ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಳ್ಳಿ. ಖಂಡಿತ ಎಕ್ಸಾಮ್ಸ್ಗಳು ಇದೇನೂ ಅಲ್ಲ. ಎಕ್ಸಾಮ್ಸ್ ನೀವು ಆರಾಮ್ಸೆ ಪಾಸ್ ಆಗ್ತೀರಾ. ಆದರೆ ಆ ಆಟಿಟ್ಯೂಡೇ ಇಲ್ಲ ಅಂತಂದ್ರೆ ನೀವು ಯಾವ ಎಕ್ಸಾಮು ಪಾಸ್ ಮಾಡೋಕ್ಕಾಗಲ್ಲ. ನೀವು ನಾಳೆ ಹೋಗಿ ಆಫೀಸರ್ಸ್ ಆಗಿ ನೀವು ನಾಳೆ 4 ಜನಕ್ಕೆ ಬುದ್ಧಿ ಹೇಳೋರಾಗಿರೋದ್ರಿಂದ ಅಥವಾ 4 ಸೊಸೈಟಿನ ನೀವು ಒಂದು ರಿಫೈನ್ ಮಾಡೋ ಇರೋದ್ರಿಂದ ನೀವೇ ನಿಮಗೆ ಮೋಟಿವೇಟ್ ಮಾಡ್ಕೊಳಕ್ಕಾಗಲಿಲ್ಲ, ನೀವು ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲರೂ ಬಿ ಪಾಸಿಟಿವ್ ಆಗಿರಿ. ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಗೊತ್ತಾಗ್ತಿದೆ? ನೀವು ಅಂದ್ಕೊಂಡಿದ್ದು ದಾರಿಗೆ ಹೋಗ್ತೀರಾ. ಯಾವುದಕ್ಕೂ
ಒಂದು ಟೈಮ್ ಅಂತ ಬರಬೇಕು. ಆ ಟೈಮ್ ಬಂದಾಗ ಖಂಡಿತ ನೀವೆಲ್ಲರೂ ನೀವು ಅಂದ್ಕೊಂಡಿದ್ದ ಸ್ಥಾನ ರೀಚ್ ಆಗ್ತೀರಾ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾವುದೇ ಕಾರಣಕ್ಕೂ ಏನೇ ನಿಮಗೆ ಆ ಥರ ಯಾರಾದ್ರೂ ನಾನು ಹೇಳ್ತೀನಿ ನಿಮ್ಗೆ ತುಂಬಾ ಡಿಪ್ರೆಷನ್ ಆಯಿತು, ತುಂಬಾ ಡಿಮೋಟಿವೇಟ್ ಆಗಿದ್ದೀನಿ, ನನ್ಗೆ ಏನೂ ಮಾಡೋಕ್ಕಾಗ್ತಿಲ್ಲ ಜೀವನದಲ್ಲಿ, ದಯವಿಟ್ಟು ಹೇಳ್ತೀನಿ ಒಂದು ಕಾಲ್ ಮಾಡಿ ನನಗೆ. ಅಕಸ್ಮಾತ್ ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ಒಂದು ಫೋನ್ ಮಾಡಿ, ಫೋನ್ ಮಾಡಿ, ಅದೊಂದು ಮೆಸೇಜ್ ಹಾಕಿ, ನಾನು ಅಟ್ಲೀಸ್ಟ್ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಅಟ್ಲೀಸ್ಟ್ ನೀವು ಆ ಥರ ಸಿಚುವೇಶನ್ ಇದ್ದರೆ ಖಂಡಿತ ನಾನು ಡೆಫಿನೆಟ್ಲಿ ನಾನು ಏನೇ ವರ್ಕ್ ಪ್ರೆಷರ್ ಇದ್ರೂ ಸಹ ನಿಮಗೆ ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು. ಗೊತ್ತಾಗ್ತಿದೆಯಾ? ಅದೇನೇ ಆಗಿರ್ಬೋದು, ಕೌನ್ಸಿಲಿಂಗ್ ಆಗಿರ್ಬೋದು, ಮೋಟಿವೇಟ್ ಆಗಿರ್ಬೋದು, ಅಥವಾ ನಿಮ್ಗೆ ಏನೋ ಒಂದು ಇದಾಗಿರ್ಬೋದು. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಫ್ರೆಂಡ್ಸ್ ಒಬ್ಬ ಇದ್ದ, ಒಂದು ಹುಡುಗಿ ಲವ್ ಮಾಡ್ತಾ ಇದ್ದ. ಖಂಡಿತ ಇಸ್ ವೆರಿ ಟ್ಯಾಲೆಂಟೆಡ್, ಗೊತ್ತಾಗ್ತಿದೆಯಾ? ವೆರಿ ಟ್ಯಾಲೆಂಟೆಡ್, ನನಗಿನ ತುಂಬ ಸಕ್ಕದಾಗಿ ಓದ್ತಾ ಇದ್ದ. ಆದರೆ ಹುಡುಗಿ ಲವ್ ಮಾಡಿ, ಹುಡುಗಿ ಏನೋ ಒಂದು ವಿಚಾರಕ್ಕೆ ಸ್ವಲ್ಪ ಕ್ಲಾಶಸ್ ಆಯಿತು, ಆದರೆ ಹುಡುಗಿ ಬ್ರೇಕಪ್ ಆಯಿತು. ಆದರೆ ಅವನು ಏನು ಮಾಡ್ದ, ಅಷ್ಟು ನಂಬಿದ್ದ ಪಾಪ ಹುಡುಗಿನ. ನಾನು ಇಲ್ಲಿ ಹೇಳ್ತಿರೋದು ಹುಡುಗ ಹುಡುಗಿ ಅಂತಲ್ಲ, ನಾನು ಒಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ ಇಲ್ಲಿ. ಹುಡುಗಿ ಬಿಟ್ಟೋದು, ಹುಡುಗ ಬಿಟ್ಟೋದು ಅಂತ ನಾನು ಅದ್ರದ್ದು ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ. ಸಮ್ ರೀಸನ್ಸ್ ಇಂದ ಇಬ್ಬರು ಬ್ರೇಕಪ್ ಆಯಿತು. ಅದರಿಂದ ಅವ್ನು ತುಂಬ ಅಪ್ಸೆಟ್ ಆಗಿ ಲೈಫ್ನ ಎಂಡ್ ಮಾಡ್ಕೊಳೋ ಸಿಚುವೇಶನ್ಗೆ ಹೋಗಿ ಅವನ್ನ ಪ್ರತಿನಿತ್ಯ ನಾನು ಕೌನ್ಸಿಲಿಂಗ್ ಮಾಡಿ, ಕುಂಡಿಸ್ಕೊಂಡು, ಫ್ರೆಂಡ್ಸ್ ಜೊತೆ ಇಟ್ಕೊಂಡು, ಅವನ ಜೊತೆ ನಮ್ಮನೆ ಕರ್ಕೊಂಡೋಗಿ ಅವ್ನಿಗೆ ಸ್ವಲ್ಪ ಎಲ್ಲ ಮೋಟಿವೇಟ್ ಮಾಡಿ ಅವ್ರಿಗೆಲ್ಲ ಒಂದು ದಾರಿಗೆ ತಂದು ಈಗ ಒಂದು ದೊಡ್ಡ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಈ ಥರ ನಿಮಗೂ ಒಂದಷ್ಟು ಫ್ರೆಂಡ್ಸ್ಗಳನ್ನ ಇಟ್ಕೊಂಡಿರಿ. ನಿಮ್ಗೆ ಏನಾದ್ರು ಆ ಥರ ಅನ್ನಿಸ್ದಾಗ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಅವ್ರ ಹತ್ರ ಹೇಳ್ಕೊಳ್ಳಿ, ಈ ಥರ ಆಗ್ತಿದೆ ಮಗ, ಏನು ಹಿಂಗೆ ಆಗ್ತಿದೆ ಕಣೆ, ಏನು ಮಾಡಬೇಕು, ಆಯಿತು ಅಮ್ಮ, ಹಿಂಗೆ ಏನು ಮಾಡ್ಬೇಕಮ್ಮ. ಅಟ್ಲೀಸ್ಟ್ ನಿಮ್ಮ ಒಂದಷ್ಟು ಕ್ಲೋಸ್ ಸರ್ಕಲ್ ಇರುತ್ತೆ, ಅವ್ರ ಹತ್ರ ಮಾತಾಡಿ. ಅವ್ರು ಮಾತಾಡಿದಾಗ ಅವರು ಒಂದು ಎನರ್ಜಿ ಕೊಡ್ತಾರೆ. ಎನರ್ಜಿ ಇಟ್ಕೊಂಡು ಮುಂದೆ ಬನ್ನಿ. ಖಂಡಿತ ಯಾವುದೇ ಥರ ಪ್ರಾಬ್ಲಮ್ಸ್ನೂ ಸಹ ಇರಲ್ಲ. ಏನು ಶಾಶ್ವತ ಅಲ್ಲ, ಯಾವುದೇ ಪ್ರಾಬ್ಲಮ್ ಶಾಶ್ವತ ಅಲ್ಲ, ಯಾವುದೇ ಸುಖನೂ ಶಾಶ್ವತ ಅಲ್ಲ, ಒಂದಿಲ್ಲ ಒಂದು ಬರ್ತಲೇ ಇರುತ್ತೆ. ಹಾಗಾಗಿ ಅದನ್ನು ಏನು ಮಾಡಬೇಕು, ನೀವು ಓವರ್ಕಮ್ ಮಾಡೋದು ಕಲಿಬೇಕು ಹೊರತು ಅದಕ್ಕೆ ಮನಸ್ಸನ್ನ ಇದು ಮಾಡಿಕೊಂಡು ಏನೋ ಒಂದು ಲಾಜಿಕಲ್ ಎಂಡ್ ಮಾಡ್ಕೊಳೋದಲ್ಲ. ಹಾಗಾಗಿ ನನ್ನ ಒಂದು ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕೂ ಆ ಥರ ಮಾಡಲ್ಲ ಅಂತ ನನಗೆ ತುಂಬ ನಂಬಿಕೆ ಇದೆ. ಯಾಕೆಂದರೆ ದೇ ಆರ್ ವೆರಿ ಸ್ಟ್ರಾಂಗ್. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದರು ಯಾವುದೇ ಕಾರಣಕ್ಕೂ ಇಲ್ಲ. ನೋಡ್ರ ಅದೆಷ್ಟು ಎಕ್ಸಾಮ್ ಬರಲಿ, ಅದೆಷ್ಟು ಫೇಲ್ ಆಗ್ತಾರೆ ಆಗಲಿ, ಒಂದು ಸಕ್ಸಸ್ ಆಗ್ತಾರೆ. ಹೋದ್ರು ಸುಮ್ಮನೆ ತಲೆ ಕೆಡ್ಸ್ಕೊಬೇಡ್ರಿ. ಆಗಲಿಲ್ಲ ಅಂತಂದ್ರೆ ಕೂಡ ನೀವು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪಾಸ್ ಆಗಲಿ ಅಂದರೆ ಖಂಡಿತ ನೀವು ಬೇರೆ ಯಾವುದೋ ಕ್ಷೇತ್ರಕ್ಕೆ ಹೋದರೆ ಎಲ್ಲರಿಗಿಂತ ಒಳ್ಳೆ ಅಚೀವ್ಮೆಂಟ್ ಮಾಡ್ತೀರಾ. ಅದಂತೂ ಖಂಡಿತ. ಆ ಒಂದು ನಂಬಿಕೆನ ಇಟ್ಕೊಂಡು ಓದಿ. ಸಕ್ಸಸ್ ಆಯಿತು ಅಂದ್ರೆ ಆಗಲಿಲ್ಲ ಅಂದ್ರೆ ಬೇರೆ ಫೀಲ್ಡಲ್ಲಿ ಇನ್ನೂ ದೊಡ್ಡ ಅಚೀವ್ಮೆಂಟ್ ಮಾಡ್ತೀರಾ ಅಂತ ನನ್ನ ನಂಬಿಕೆ ನನಗಿದೆ. ಆ ನಂಬಿಕೆ ಉಳಿಸ್ಕೊಂತೀರಾ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆದಾಗಲಿ. ನಮಸ್ತೆ. ಥ್ಯಾಂಕ್ ಯು ಸೊ ಮಚ್.